ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಪರಮ ಪಾವನಾತ್ಮನೇ ಅಭಿಷೇಕ ಮಾಡಿರಿ. ಪಾಪದ ಕೆಸರಲ್ಲಿ ಮುಳುಗಿದ್ದ ನನ್ನ ಮೇಲೆತ್ತಿ ತೊಳೆದವರೇ, ಪಾಪದ ಕೆಸರಲ್ಲಿ ಮುಳುಗಿದ್ದ ನನ್ನ ಮೇಲೆತ್ತಿ ತೊಳೆದವರೇ, ಕಲ್ವಾರಿ ರಕ್ತ ನನ್ನ ಮೇಲೆ ಸುರಿಸಿ ರಕ್ಷಣೆ ತಂದವರೇ, ಕಲ್ವಾರಿ ರಕ್ತ ನನ್ನ ಮೇಲೆ ಸುರಿಸಿ ರಕ್ಷಣೆ ತಂದವರೇ, ಸ್ತೋತ್ರ ಯೇಸು ದೇವಾ, ಸ್ತೋತ್ರ ಯೇಸು ರಾಜ, ಅಪ್ಪ ಓ ತಂದೆ ನನ್ನೇಸು ದೇವ, ಚಪ್ಪಾಳೆ ತಟ್ಟುತ್ತಾ ಪಾವನಾತ್ಮರೇ, ಆರಾಧನೆ ಮಹಿಮೆ, ಆರಾಧನೆ ಮಹಿಮೆ, ಬಲಹೀನ ನನ್ನ ಬಲಪಡಿಸಲೆಂದು ಜರಗಿರಿದು ಬಂದವರೇ, ಬಲಹೀನ ನನ್ನ ಬಲಪಡಿಸಲೆಂದು ದರಗಿಳಿದು ಬಂದವರೇ, ಜಗವೆಲ್ಲ ನನ್ನ ಕೈ ಬಿಟ್ಟ ವೇಳೆ ಜೊತೆಯಾದ ರಕ್ಷಕರೇ, ಜಗವೆಲ್ಲ ನನ್ನ ಕೈ ಬಿಟ್ಟ ವೇಳೆ ಜೊತೆಯಾದ ರಕ್ಷಕರೇ, ಜಗವೆಲ್ಲ ನನ್ನ ಕೈ ಬಿಟ್ಟ ವೇಳೆ ಜೊತೆಯಾದ ರಕ್ಷಕರೇ. ಎಲ್ಲರೂ ಸೇರಿ ಜಗವೆಲ್ಲ ನನ್ನ ಕೈ ಬಿಟ್ಟ ವೇಳೆ ಜೊತೆಯಾದ ರಕ್ಷಕರೇ. ಹಾಲೆಲೂಯಾ 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 ಹಾಲೆಲೂಯಾ. ಗಟ್ಟಿಯಾಗಿ ಹಾಲೆಲೂಯಾ 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 ಹಾಲೆಲೂಯಾ. ರಾತ್ರಿಯಾಗಲು ನನ್ನ ಜೊತೆಯಲ್ಲೇ ಇದ್ದು ಕಾಯುವ ನನ್ನ ಕರ್ತರೇ. ರಾತ್ರಿ ಹಗಲು ನನ್ನ ಜೊತೆಯಲ್ಲೇ ಇದ್ದು ಕಾಯುವ ನನ್ನ ಕರ್ತರೇ. ರಾತ್ರಿ ಹಗಲು ನನ್ನ ಜೊತೆಯಲ್ಲೇ ಇದ್ದು ಕಾಯುವ ನನ್ನ ಕರ್ತರೇ. ರಾತ್ರಿ ಹಗಲು ನನ್ನ ಜೊತೆಯಲ್ಲೇ ಇದ್ದು ಕಾಯುವ ನನ್ನ ಕರ್ತರೇ. ಪಾಪದ ಬಲೆಯಲ್ಲಿ ಬೀಳದಂತೆ ಕಾಯುವ ಪರಿಶುದ್ಧರೇ. ಪಾಪದ ಬಲೆಯಲ್ಲಿ ಬೀಳದಂತೆ ಕಾಯುವ ಪರಿಶುದ್ಧರೇ.
Hallelujah, 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 Hallelujah. ಎಲ್ಲರೂ Hallelujah, Lord, send your power. Hallelujah, Hallelujah, Hallelujah. ಪವಿತ್ರಾತ್ಮರೇ ಬೇಗ ಬನ್ನಿ, ಬನ್ನಿರಿ. ಪವಿತ್ರಾತ್ಮರೇ ಪರಿಶುದ್ಧ ಬೇಗ ಬನ್ನಿ, ಪವಿತ್ರಾತ್ಮರೇ ಬೇಗ ಬನ್ನಿರಿ, ಪವಿತ್ರಾತ್ಮರೇ ಬೇಗ ಬನ್ನಿರಿ. ಅಗ್ನಿನಾಳವೇ ಬೇಗ ಬನ್ನಿ, ಅಗ್ನಿನಾಳವಾಗಿ ಬೇಗ ಬನ್ನಿ, ಅಗ್ನಿನಾಳವಾಗಿ ಬೇಗ ಬನ್ನಿರಿ. Oh Lord Jesus, send your power. ಅಗ್ನಿನಾಳವಾಗಿ ಬೇಗ ಬನ್ನಿರಿ. ಪವಿತ್ರಾತ್ಮರೇ Holy Spirit. ಬೇಗ ಬನ್ನಿ, ಬನ್ನಿರಿ. ಹೊಸ ಶಕ್ತಿಯ ನಮಗೆ ತನ್ನಿ, ಪವಿತ್ರಾತ್ಮರೇ ಬೇಗ ಬನ್ನಿರಿ, ಹೊಸ ಶಕ್ತಿಯ ನನಗೆ ತನ್ನಿ. Hallelujah, Hallelujah. ದೇವಾಯಿ ಪರಮ ಪ್ರಸಾದದಲ್ಲಿ ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ಮಹಿಮೆಪಡಿಸುತ್ತೇವೆ. Hallelujah, thank you Lord, praise Hallelujah, ಯೇಸುವೇ ಪಂಚಶತ ಮಧ್ಯದಲ್ಲಿ ಇಳಿದು ಬಂದವರೇ, Praise the Lord. Praise the Lord. Praise the Lord. Hallelujah. ಕೊನೆ ನಿಮಿಷಕ್ಕೆ ಬಂದಿದ್ದೀವಿ. ಒಬ್ಬ ರಾಜ ಹೇಳ್ದ, ತನ್ನ ಮಗನ ಬರ್ತ್ಡೇಗೆ ಕರೆದು ಹೇಳ್ದ, ಎಲ್ಲ ರಾಜಕುಮಾರರು ಬಂದರು. ಬರ್ತ್ಡೇಗೆ ಬಂದವರಿಗೆಲ್ಲ ಗಿಫ್ಟು. ಚಕ್ರವರ್ತಿ ಹೇಳ್ದ, ಇಲ್ಲಿರುವ ಯಾವುದೇ ವಸ್ತುವನ್ನು ಮುಟ್ಟಿದ್ರೆ ನಿಮಗೆ ಸೇರಿದ್ದು. ಎಲ್ಲರೂ ರಾಜಕುಮಾರರು, ರಾಜರು, ಮಂತ್ರಿಗಳ ಕುಮಾರರು ಎಲ್ಲರೂ ಬಂದಿದ್ದರು. ಚಿನ್ನ, ಬೆಳ್ಳಿ, ಮುತ್ತು ರತ್ನವನ್ನೆಲ್ಲ ಮುಟ್ಟಿದ್ರು, ಎಲ್ಲ ಪ್ಯಾಕ್ ಮಾಡಿಕೊಂಡ್ರು. ಆದರೆ ಒಂದು ಸುಂದರವಾದ ಹುಡುಗಿ, ಯಾವುದೋ ದೇಶದ ರಾಜಕುಮಾರಿ ಒಬ್ಬಳೇ ಮುಂದೆ ಕೂತಿದ್ಲು. ಅವಳು ಏನನ್ನೂ ಮುಟ್ಟಲಿಲ್ಲ. ಚಕ್ರವರ್ತಿ ಹೇಳ್ದ, ನೀನು ಏನಾದರೂ ಮುಟ್ಟಮ್ಮ, ನೀನು ತಗೊಂಡೋಗು, ಅರಮನೆಯಲ್ಲಿರೋದು ಯಾವುದಾದ್ರೂ ಮುಟ್ಟಬಹುದು. ಆಕೆ ಕೇಳಿದ್ಲು, ಏನು ಮುಟ್ಟಿದ್ರು ನನಗೇನಾ? ಹೌದು, ಏನು ಮುಟ್ಟಿದ್ರು ನಿನಗೆ? ಏನು ಮುಟ್ಟಿದ್ರು ನನಗೇನಾ? ಏನು ಮುಟ್ಟಿದ್ರು ನಿನಗೆ? ಯೋಚನೆ ಮಾಡಿ. ಏನು ಮುಟ್ಟಿದ್ರು ನನಗೇನಾ? ಹೌದು, ಏನು ಮುಟ್ಟಿದ್ರು ನಿನಗೆ? ರಾಜಕುಮಾರನನ್ನು, ಚಕ್ರವರ್ತಿಯ ಮಗನನ್ನು ಮುಟ್ಟಿದ್ಲು. ಮದುವೆ ಆಯಿತು, ಅವಳು ರಾಜಕುಮಾರಿ ಆದ್ಲು, ಚಕ್ರವರ್ತಿಯ ಮರಿಮಗಳ ಇಂಥದ್ದು ಸೊಸೆ ಆದ್ಲು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈಗ ಇನ್ನೊಂದು ಅರ್ಧ ಗಂಟೆ ನೀವು ಯಾವುದಕ್ಕಾಗಿ ಬೇಡಬೇಡಿ, ನಿಮಗೇನು ಬೇಕು ಅನ್ನೋದು ದೇವರಿಗೆ ಗೊತ್ತಿದೆ. ಈಗ ನೀವು ಬೇಡಬೇಕಾಗಿರೋದು ಒಂದೇ, ತಟ್ಟಿರಿ ತೆರೆಯಲಾಗುವುದು, ಹುಡುಕಿರಿ ಸಿಗುವುದು. ಆಮೇಲೆ ಏನನ್ನತ್ತೆ, ನೀವು ದೇವರ ಹತ್ರ ಕೇಳಿದಾಗ ದೇವರು ಪವಿತ್ರಾತ್ಮರ ವರಫಲಗಳನ್ನು ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಆವಾಗ ಲೋಕ ಶೂನ್ಯವಾಗುತ್ತೆ. ಸಿನಿಮಾ, ಆರ್ಕೆಸ್ಟ್ರಾ, ಡ್ರಾಮಾ, ಹಣ, ವಸತಿ, 3 ಸ್ಟಾರ್ 5 ಸ್ಟಾರ್ ಹೋಟೆಲ್, ಎಂಥ ರಿಚ್ ಆಗಿದ್ದ ನನಗೆ ದೇವರು ಕರೆದಾಗ ಎಲ್ಲವನ್ನು ಬಿಟ್ಟು ಬಂದೆ. ಎಲ್ಲಕ್ಕಿಂತ ಸಂತೋಷ ಪವಿತ್ರಾತ್ಮರ ಶಕ್ತಿ, ವರಗಳು. 25 ವರ್ಷ ಮುಗಿಸಿ 26ನೇ ವರ್ಷಕ್ಕೆ ನಾನು ನಿಂತಿದ್ದೀನಿ ಅಂದರೆ, ಈ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಒಡೆಯ ನನ್ನ ಆಸ್ತಿಯಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಆ ಶಕ್ತಿಗಾಗಿ ಪ್ರಾರ್ಥಿಸಿರಿ, ಪವಿತ್ರಾತ್ಮರ ಶಕ್ತಿಗಾಗಿ ಪ್ರಾರ್ಥಿಸಿರಿ. ಯಾರಿಗೆ ದೇವರು ಪರಿಶುದ್ಧಾತ್ಮರನ್ನು ಕೊಡ್ತಾರೆ? ದೇವರು ಕೊಡೋದು ಬೈಬಲ್ ಹೇಳುತ್ತೆ. ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳುತ್ತೆ, ಇದೋ ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮಗೆ ನನ್ನ ನಿತ್ಯ ಸಹಾಯಕನನ್ನು ಕೊಡುತ್ತೇನೆ, ಯಾರು ನನ್ನ ಆಜ್ಞೆಯಂತೆ ನಡೆಯುತ್ತಾರೋ ಅವರಿಗೆ ಕೊಡುತ್ತೇನೆ.
ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯಾ. Hallelujah. ಪಾಪ ಇರುವ ಕೊಳೆ ಇರುವ ಪಾತ್ರೆಯಲ್ಲಿ ಹಾಲಾಗ್ತೀವ? ಇಲ್ಲ. ಕೊಳೆ ಇರುವ ಪಾತ್ರೆಗೆ ದೇವರ ಆತ್ಮ ಬರೋದಿಲ್ಲ. ದೇವರು ಹೇಳಿದ್ರು, ಯಾರು ನನ್ನ ಆಜ್ಞೆಯಂತೆ ನಡೀತಾರೋ ನಾವೆಲ್ಲರೂ ಬಲಹೀನರು. ಎದ್ದು ನಿಂತ್ಕೊಳ್ಳೋಣ, ಎರಡು ಕೈಯನ್ನು ಎದೆ ಮೇಲೆ ಇಟ್ಕೊಳ್ಳೋಣ. 10 ಸಲ ಹೇಳಿ. ಸುಂಕದವನು ಹೇಳ್ದ, ದೇವ ನಾನು ಪಾಪಿ, ನನ್ನ ಮೇಲೆ ಕರುಣೆಯಾಗಿರಿ. ನೀವು ಫಸ್ಟು ಇನ್ನೊಬ್ಬರ ತಪ್ಪುಗಳನ್ನು ತೆಗೆದಾಕ್ರಿ. ನಿಮ್ಮ ಹೃದಯ ನೋಡಿ, ನಿಮ್ಮ ಗಂಡನ ಹೃದಯ ನೋಡಬೇಡಿ. ನಿಮ್ಮ ಹೆಂಡತಿ ಸರಿಯಾಗಲಿ ಅಂತ ಪ್ರಾರ್ಥನೆ ಮಾಡಬೇಡಿ. ನಿಮ್ಮ ತಂದೆ ತಾಯಿ ಸರಿಯಾಗಲಿ ಅಂತ ಪ್ರಾರ್ಥನೆ ಮಾಡಬೇಡಿ. ನಿಮ್ಮ ಅಣ್ಣ ತಮ್ಮನಿಗಾಗಿ ಪ್ರಾರ್ಥಿಸಬೇಡಿ. ಈಗ ನಿಮಗಾಗಿ ನೀವು ಪ್ರಾರ್ಥಿಸಿರಿ. ದೇವರ ಶಕ್ತಿ ನನ್ನ ಮೇಲೆ ಬರಲು ಅಡ್ಡಿಯಾಗಿರುವ ಪಾಪಗಳು ಯಾವುದು? ಕಾಮ, ಮೋಹ, ದುರಾಸೆಯ ಪಾಪಗಳು. ಕಣ್ಣು ಮುಚ್ಚಿ, ಯೇಸುವೆ ನಾನು ಪಾಪಿ, ಯೇಸುವೆ ಎಷ್ಟು ಸಲ ಧ್ಯಾನ ಕೂಟಕ್ಕೆ ಬರ್ತೀನಿ, ಮತ್ತೆ ಮತ್ತೆ ಅದೇ ಪಾಪ ಮಾಡ್ತಾಯಿದ್ದೀನಿ. ಯೇಸುವೆ ನೀವು ನುಡಿದಿರಿ, ನಾ ಕೊಡುವ ನೀರನ್ನು ಕುಡಿದರೆ ಮತ್ತೆ ದಾಹವಾಗುವುದಿಲ್ಲ ಅಂತ. ಯೇಸುವೆ ದಾಹ ತೀರುವ ಜೀವ ಜಲವನ್ನು ನನಗೆ ಕೊಡಿ ಯೇಸುವೆ. ಯೋಹಾನ್ ಸುವಾರ್ತೆ 8:36 ಯೇಸುವೆ ನೀವು ನುಡಿದಿರಿ, ನಾನು ನಿಮಗೆ ಬಿಡುಗಡೆ ಕೊಟ್ಟರೆ ನಿಮಗೆ ಬಿಡುಗಡೆ ಇದೆ ಅಂತ ಹೇಳಿದಿರಿ. ಯೇಸುವೆ ನನಗೆ ಬಿಡುಗಡೆ ಕೊಡಿ. ಸುಂಕದವನಂತೆ ನಾನು ಕೂಡ 2 ಕೈಗಳನ್ನು ಮೇಲಕ್ಕೆತ್ತಿ, ಯೇಸುವೆ ನಾನು ಪಾಪಿ, ನನ್ನ ಮೇಲೆ ಕರುಣೆ ಆಗಿರಿ. 2 ಕೈಗಳನ್ನು ಮೇಲಕ್ಕೆತ್ತಿ, ಯೇಸುವೆ ನಾನು ಪಾಪಿ, ನನ್ನ ಮೇಲೆ ಕರುಣೆಯಾಗಿರಿ. 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 ಯೇಸುವೆ ನನ್ನ ಮೇಲೆ ಕರುಣೆಯಾಗಿರಿ. ಯೇಸುವೆ ನಾನು ಪಾಪಿ, ನನ್ನ ಮೇಲೆ ಕರುಣೆಯಾಗಿರಿ. ಯೇಸುವೆ ನಾನು ಪಾಪಿ, ಯೇಸುವೆ ಕರುಣೆಯಾಗಿರಿ. ಯೇಸುವೆ ನಾನು ಪಾಪಿ, ನನ್ನ ಮೇಲೆ ಕರುಣೆಯಾಗಿರಿ. ಯೇಸುವೆ ಪಾಪಿ ನನ್ನ ಮೇಲೆ ಕರುಣೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಸ್ತುತಿ ಮಾಡಿ ಗುರುಗಳು ಪ್ರಾರ್ಥಿಸ್ತಾರೆ. ಇದು ಈ ಮಕ್ಕಳ ಮೇಲಿರುವ ಎಲ್ಲ ಪಾಪದ ಬೇರುಗಳು ಮತ್ತೊಮ್ಮೆ ಯೇಸುವೆ ಪರಮ ಪ್ರಸಾದದ ಸನ್ನಿಧಾನದಲ್ಲಿ ನಿಷ್ಕ್ರಿಯವಾಗಲಿ. ಎಲ್ಲ ಪಾಪದ ಸಂಕೋಲೆಗಳನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ಸ್ತೋತ್ರ. ಈ ಧ್ಯಾನದಲ್ಲಿ ಅಭಿಷೇಕಿಸುವುದಕ್ಕಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ಮುಟ್ಟುವುದಕ್ಕಾಗಿ ಸ್ತೋತ್ರ. ಈ ಮಕ್ಕಳನ್ನು ಅಭಿಷೇಕಿಸಿ ಬಲಪಡಿಸಿರಿ. Fire upon them, Lord. Hallelujah, hallelujah. ಯೇಸುವೇ ಪ್ರೈಸ್ ದಿ ಲಾರ್ಡ್. 2 ಕೈಯನ್ನು ಎದೆ ಮೇಲಿಟ್ಟು ನನ್ನ ಜೊತೆ ಹೇಳಿ, ಯೇಸುವೇ ಈ ಪ್ರಾರ್ಥನೆಯಲ್ಲಿ ನನ್ನ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ ಪವಿತ್ರಾತ್ಮರ ಶಕ್ತಿ ವರಫಲಗಳು ನನ್ನಲ್ಲಿ ಬರಲು ಅಡ್ಡಿಯಾಗಿದ್ದ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೇ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎರಡನೇ ಸ್ಟೆಪ್, ಪವಿತ್ರಾತ್ಮ ದೇವರ ಮಕ್ಕಳಿಗೆ. ನಾವು ದೇವರ ಮಕ್ಕಳು ಹೇಗಾಗ್ಬೋದು? ದೇವರ ಮಕ್ಕಳು ಆಗಬೇಕೋ ಬೇಡ? ಆಗಬೇಕೋ ಬೇಡ? ಬೈಬಲ್ನಲ್ಲಿ ವಾಕ್ಯ ಇದೆ. ಮತ್ತಾಯನ ಸುವಾರ್ತೆ 4:45 ನೀವು ನಿಮ್ಮನ್ನು ನೋಯಿಸಿದವರಿಗಾಗಿ ಪ್ರಾರ್ಥಿಸುವಾಗ ದೇವರ ಮಕ್ಕಳಾಗುವಿರಿ. ಎಲ್ಲಿ ಯಾವ ಹೃದಯದಲ್ಲಿ ದ್ವೇಷ ಇದೆಯೋ ಅಲ್ಲಿ ಪವಿತ್ರಾತ್ಮ ಬರಲ್ಲ. ಕ್ಷಮಿಸಬೇಕು. ಕಣ್ಣುಗಳನ್ನು ಮುಚ್ಚಿದ ಮೇಲೆ ಕೈ ಇಟ್ಕೊಳ್ಳಿ. ಎಲ್ಲ ನೋಯಿಸಿದವರು ಮನಸ್ಸಿಗೆ ತೊಗೊಂಡು ಬನ್ನಿ. ಬಾಲ್ಯದಿಂದಲೂ ಈ ದಿನದವರೆಗೂ ನಿಮ್ಮನ್ನು ಹೊಡೆದವರು, ಬೈದವರು, ನಿಮ್ಮನ್ನು ಚುಚ್ಚಿ ಮಾತಾಡಿದವರು, ನಿಮ್ಮ ಹೆಸರನ್ನು ಹಾಳು ಮಾಡಿದವರು ಕ್ಷಮಿಸೋಕ್ಕಾಗಲ್ಲ. ಆದರೆ ಯೇಸು ಹೇಳ್ತಾರೆ, ನಾನು ಕ್ಷಮಿಸಿದಂತೆ ನೀವು ಕ್ಷಮಿಸಿ. ಕೊಲೋಸಿ 3:13 ಹೇಳ್ತಾರೆ, ನಾನು ಕ್ಷಮಿಸಿದಂತೆ ನೀವು ಕ್ಷಮಿಸಿ. ಇವತ್ತು ಪವಿತ್ರಾತ್ಮರಷ್ಟೇ ಅಲ್ಲ, ಸೌಖ್ಯ ಕೂಡ ನಮಗೆ ಸಿಗುವ ನಿಮಿಷಗಳು. ನಿಮ್ಮನ್ನು ಮೋಸ ಮಾಡಿದವರು, ನಿಮ್ಮ ಜೀವನವನ್ನು ಹಾಳು ಮಾಡಿದವರು, ಸದಾ ಅದನ್ನೇ ಹೇಳ್ಕೊಂಡು ತಿರ್ತಿರ್ತೀವಿ. ನನ್ನನ್ನು ಮೋಸ ಮಾಡಿಬಿಟ್ರು, ನನಗೆ ದ್ರೋಹ ಮಾಡಿಬಿಟ್ರು, ನನ್ನ ಬೆನ್ನಲ್ಲಿ ಚಾಕು ಹಾಕ್ಬಿಟ್ರು. ಇನ್ನು ಮುಂದೆ ಮಾತಾಡಬೇಡಿ. ಅವರನ್ನು ಯೇಸುವಿಗೆ ಕೊಡಿ, ಯೇಸುವಿಗೆ ಕೊಡಿ. ಯೇಸುವೆ ಅವರನ್ನು ಕ್ಷಮಿಸಲು ಶಕ್ತಿ ಕೊಡಿ ಅಂತ ಪ್ರಾರ್ಥಿಸಿ. ISIS ಅವರಿಗಾಗಿ ಪ್ರಾರ್ಥಿಸಿರಿ. ನಮ್ಮನ್ನು ಹಿಂಸೆ ಪಡಿಸುತ್ತಿರುವವರಿಗಾಗಿ ಪ್ರಾರ್ಥಿಸಿರಿ. ಸ್ಟೇಫಾನನ್ನು ಪ್ರಾರ್ಥಿಸಿದಂತೆ ಯೇಸುವೆ ಅವರೇನು ಮಾಡುತ್ತಿರುವರೋ ಅವರ ಅರಿಯರು, ಅವರನ್ನು ಮನ್ನಿಸಿರಿ ಅಂತ ಸ್ಟೇಫಾನನ್ನು ಪ್ರಾರ್ಥಿಸಿದ ಹಾಗೆ ಪ್ರಾರ್ಥಿಸೋಣ. 2 ಕೈಗಳನ್ನು ಮೇಲಕ್ಕೆತ್ತಿ, ಯೇಸುವೆ ಅವರೇನು ಮಾಡುತ್ತಿರುವರೋ ಅವರ ಅರಿಯರು, ಅವರನ್ನು ಮನ್ನಿಸಿರಿ ಅಂತ 10 ಸಲ ಗಟ್ಟಿಯಾಗಿ ಹೇಳೋಣ. ಯೇಸುವೆ ಅವರೇನು ಮಾಡುತ್ತಿರುವರೋ ಅವರ ಅರಿಯರು, ಅವರನ್ನು ಕ್ಷಮಿಸಿರಿ. ಯೇಸುವೆ ಅವರೇನು ಮಾಡುತ್ತಿರುವರೋ ಅವರ ಅರಿಯರು, ಅವರನ್ನು ಮನ್ನಿಸಿರಿ. ಯೇಸುವೆ ಅವರೇನು ಮಾಡುತ್ತಿರುವರೋ ಅವರನ್ನು ಮನ್ನಿಸಿರಿ.
ಯೇಸುವೆ ಅವರೇನು ಮಾಡುತ್ತಿರುವರೋ ಅವರನ್ನು ಮನ್ನಿಸಿರಿ. ಯೇಸುವೆ ಅವರೇನು ಮಾಡುತ್ತಿರುವರೋ ಅವರನ್ನು ಮನ್ನಿಸಿರಿ. ಯೇಸುವೆ ಅವರೇನು ಮಾಡುತ್ತಿರುವರೋ ಅವರನ್ನು ಮನ್ನಿಸಿರಿ. ಅವರನ್ನು ಆಶೀರ್ವದಿಸಿ, ಅವರನ್ನು ಆಶೀರ್ವದಿಸಿ. ಬರಲಿ, ಅವರ ಮನಸ್ಸು ಪರಿವರ್ತನೆಯಾಗಲಿ, ಪರಿಶುದ್ಧಾತ್ಮರಿಂದ ತುಂಬಲ್ಪಡಲಿ. ನೋವು ಕೊಟ್ಟವರು, ಅಪಪ್ರಚಾರ ಮಾಡಿದವರು, ಮಾನ ತೆಗೆದವರು, ಮಾನಹಾನಿ ಮಾಡಿದವರು ಅವರೆಲ್ಲರೂ ಅಭಿಷೇಕಗೊಳ್ಳಲಿ ಯೇಸು ನಾಮದಲ್ಲಿ. ಎರಡು ಕೈಗಳನ್ನು ಎದೆ ಮೇಲೆ ಇಟ್ಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿ, ಯಾರನ್ನು ನೋಡಬೇಡಿ. ಕ್ಷಮೆಯ ನೀಡಲು, ಕ್ಷಮೆಯ ಬೇಡಲು ಶಕ್ತಿ ಕೊಡಿ ಯೇಸುವೆ ಅಂತ ನಾವು 2 ಸಾಲನ್ನ ಹಾಡೋಣ. ಕ್ಷಮೆಯ ನೀಡಲು, ಕ್ಷಮೆಯ ಬೇಡಲು, ಕ್ಷಮೆಯ ಬೇಡಲು ಶಕ್ತಿ ನೀಡಿರಿ ಯೇಸುವೆ, ಶಕ್ತಿ ನೀಡಿರಿ ಯೇಸುವೆ. ಎಲ್ಲರೂ ಸೇರಿ ಕ್ಷಮೆಯ ನೀಡಲು, ಕ್ಷಮೆಯ ಬೇಡಲು ಶಕ್ತಿ ನೀಡಿರಿ ಯೇಸುವೆ. ಶತ್ರು ಪ್ರೇಮದ ಅಸ್ತ್ರದಿಂದ ಶಕ್ತನಾಗಿಸು ದೇವನೇ. ಶತ್ರು ಪ್ರೇಮದ ಅಸ್ತ್ರದಿಂದ ಶಕ್ತನಾಗಿಸು ದೇವನೇ. ನಾನೆಂಬ ಅಹಂಕಾರವ ನನ್ನಲ್ಲಿ ಇಂದು ದಹಿಸಿರಿ. ನಾನೆಂಬ ಎಲ್ಲ ಅಹಂಕಾರಗಳು ಬಿಟ್ಟು ಹೋಗಲಿ. ಅಹಂಕಾರವ ನನ್ನಲ್ಲಿ ಎಂದು ದಹಿಸಿರಿ. ನಾವೆಂಬ ಭಾವ ತುಂಬಿಸಿ ಸ್ವರ್ಗ ರಾಜ್ಯವ ಸ್ಥಾಪಿಸಿ. ನಾವೆಂಬ ಭಾವ ತುಂಬಿಸಿ ಸ್ವರ್ಗ ರಾಜ್ಯವ ಸ್ಥಾಪಿಸಿ. ಕ್ಷಮೆಯ ನೀಡಲು, ಕ್ಷಮೆಯ ಬೇಡಲು, ಕ್ಷಮೆಯ ನೀಡಲು, ಕ್ಷಮೆಯ ಬೇಡಲು ಶಕ್ತಿ ನೀಡಿರಿ ಯೇಸುವೆ. 2 ಕೈಯನ್ನ ಮೇಲೆತ್ತಿ ಗಟ್ಟಿಯಾಗಿ ಸ್ತುತಿ ಮಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ನಾನು ಎಂಬ ಅಹಂಕಾರ, ಅವಿಧೇಯತೆಯ ಆತ್ಮವನ್ನು ತೊಡೆದು ಹಾಕಿ ಸ್ವಾಮಿ, ನಮ್ಮೊಳಗಡೆ ನಾವು ಎಂಬ ಭಾವನೆ, ಕ್ಷಮಿಸುವ ಭಾವನೆ ಇಳಿದು ಬರಲಿ. ನೋವು ಕೊಟ್ಟವರು ನಮ್ಮ ಬಗ್ಗೆ ಅವರೆಲ್ಲರ ಮೇಲೆ ಆಶೀರ್ವಾದ ಇಳಿದು ಬರಲಿ. ಯೇಸುವಿನ ಕೃಪೆ ಕರುಣೆ ಹರಿಯಲಿ. ಟಚ್, bless them for your glory, heal them for your glory, anoint them for your glory, Lord. Hallelujah. Praise the Lord. ಕೈ ಚಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಒಂದು ತೀರ್ಮಾನ ತಗೊಳ್ಳಿ, ಇನ್ನು ಮುಂದೆ ನನ್ನನ್ನು ನೋಯಿಸಿದವರ ಬಗ್ಗೆ ಕೆಟ್ಟ ಮಾತಾಡಲ್ಲ. ಒಂದು ತೀರ್ಮಾನ ತಗೊಳ್ಳಿ, ಇನ್ನು ಮುಂದೆ ಸದಾ ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ದಟ್ ಈಸ್ ಕ್ರಿಶ್ಚಿಯಾನಿಟಿ. ಪೋಪ್ ಹೇಳಿದ್ರು, ಕ್ಷಮಿಸದವನು ಕ್ರೈಸ್ತನೇ ಅಲ್ಲ, ಕ್ಷಮಿಸದವನು ಕ್ರೈಸ್ತನಿಗೆ ಸೇರಿದವನಲ್ಲ. ಇನ್ನು ಮುಂದೆ ಅವ್ರ ಬಗ್ಗೆ ಮಾತಾಡಬೇಡಿ. ಪ್ರೈಸ್ ದ ಲಾರ್ಡ್. ಮತ್ತಾರಿಗೆ ಪರಿಶುದ್ಧಾತ್ಮರನ್ನು ದೇವರು ಕೊಡ್ತಾರೆ? ದೇವರ ಚಿತ್ತದಂತೆ ನಡೆದವರಿಗೆ. ಮೇರಿ ಮಾತೆ ಹೇಳಿದ್ರು, ಕರ್ತನ ದಾಸಿ ದೇವರ ಚಿತ್ತದಂತೆ ನನಗಾಗಲಿ ಎಂದಾಗ ಪರಿಶುದ್ಧಾತ್ಮ ಶಕ್ತಿ ಬಂತು. ಇವತ್ತು ನಮ್ಮ ಚಿತ್ತ, ನಮ್ಮ ಆಸೆ, ನಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಬಂದಿದ್ದೀವಿ. ನಾವು ಎಲ್ಲವನ್ನ ದೇವರಿಗೆ ಕೊಡೋಣ. 2 ಕೈಯನ್ನು ಎದೆ ಮೇಲೆ ಇಟ್ಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚೋಣ. ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತ ಯೇಸುವೆ. ನನ್ನ ಚಿತ್ತದಂತೆ ನಡೆಸಬೇಡಿ, ನಿಮ್ಮ ಚಿತ್ತದಂತೆ ನಡೆಸಿ. ನನ್ನ ಬಗ್ಗೆ ನಿಮಗೊಂದು ಒಳ್ಳೆಯ ಆಲೋಚನೆ ಇದೆ ಯೇಸುವೆ. ಅದು ನೀವು ನನ್ನ ನಾಶಕ್ಕಾಗಿ ಅಲ್ಲ ಯೇಸುವೆ, ನೀವು ನನ್ನನ್ನು ಪ್ರೀತಿಸುವ ದೇವರು ಯೇಸುವೆ. ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತ. ನನ್ನ ಚಿತ್ತವಲ್ಲ ಯೇಸುವೆ, ನಿಮ್ಮ ಚಿತ್ತವೇ ನಡೆಯಲಿ ನನ್ನ ಜೀವನದಲ್ಲಿ. ನನ್ನ ಚಿತ್ತವಲ್ಲ,
ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ. ದಾಸನು ನಾನು ಈಶನು ನೀನೇ ದೇವಾ, ದಾಸನು ನಾನು ಈಶನು ನೀನೇ ದೇವಾ, ಬಲಹೀನ ನಾನು ಶಕ್ತನು ನೀನೇ ದೇವಾ, ಬಲಹೀನ ನಾನು ಶಕ್ತನು ನೀನೇ ದೇವಾ. ಬಾಳೆಂಬ ಹಡಗಿನ ನಾವಿಕ ನೀನಂತೆ ದೇವಾ, ಬಾಳೆಂಬ ಹಡಗಿನ ನಾವಿಕ ನೀನಂತೆ ದೇವಾ, ಅಲ್ಲೇ ಬಂದು ಬಡಿದರು ಮುಳುಗದೆ ಸಾಗಿದೆ ದೇವಾ, ಅಲ್ಲೇ ಬಂದು ಬಡಿದರು ಮುಳುಗದೆ ಸಾಗಿದೆ ದೇವಾ. ಯೇಸುವೆ, ನಿಮ್ಮ ಚಿತ್ತವೇ ನೆರವೇರಲಿ. ಮಾತೆ ಮರಿಯಮ್ಮನವರೇ, ದೇವರ ದಾಸಿ, ದೇವರ ಚಿತ್ತದಂತೆ ನನಗಾಗಲಿ ಎಂದು ಪ್ರಾರ್ಥಿಸಿದ ತಾಯೆ, ಪರಿಶುದ್ಧಾತ್ಮರಿಂದ ಗರ್ಭಧರಿಸಿಕೊಂಡ ತಾಯೆ, ದೇವರ ಚಿತ್ತಕ್ಕೆ ನಿನ್ನನ್ನೇ ಒಳಪಡಿಸಿಕೊಂಡು ಅಗ್ನಿನಾಳವಾಗಿ ಮತ್ತೊಮ್ಮೆ ಪರಿಶುದ್ಧಾತ್ಮರ ಶಕ್ತಿಯನ್ನು, ವರಗಳನ್ನು, ಫಲಗಳನ್ನು ಪಡೆದ ತಾಯೆ, ಕಾನಾ ಮದುವೆಯಲ್ಲಿ ಪ್ರಾರ್ಥಿಸಿದಂತೆ ನಮಗಾಗಿ ಪ್ರಾರ್ಥಿಸಮ್ಮ. ಎಲ್ಲರೂ ಒಂದು ನಮ್ಮ ಮರಿಯ ಹೇಳೋಣ ಗಟ್ಟಿಯಾಗಿ. ನಮೋ ಮರಿಯವರ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈ ಇಟ್ಕೊಂಡು ಒಂದು ಒಳ್ಳೆ ತೀರ್ಮಾನ ತಗೊಳ್ಳಿ. ಇನ್ನು ಮುಂದೆ ನಾನು ಯೇಸುವಿಗಾಗಿ ಏನಾದರೂ ಮಾಡ್ತೀನಿ. ಸೈತಾನನ್ನು ಬಿಟ್ಟು ಬಿಡ್ತೇನೆ. ನನಗೆ ಬೇಡ ಅವನ ಸಹವಾಸ, ಅವನು ಕೊಡೋ ಸಂತೋಷ ಬೇಡ ನನಗೆ, ಅವನು ಕೊಡೋ ಕುಡಿತ ಬೇಡ ನನಗೆ, ಅವನಿಂದ ಬರೋ ಅನ್ಯಾಯವಾಗಿ ಬರೋ ಹಣ ಬೇಡ ನನಗೆ ಯೇಸು ಸಾಕು. ತೀರ್ಮಾನ ತಗೊಳ್ಳಿ, ದೃಢವಾದ ತೀರ್ಮಾನ ತಗೊಳ್ಳಿ. ಇದು ಗುರುಗಳು ಕೇಳ್ತಾರೆ, ಉತ್ತರ ನೀವು ಕೊಡಿ. ನೀವು ಸೈತಾನನನ್ನು ಬಿಟ್ಟು ಬಿಡುತ್ತೀರೋ? ಅವನ ಕಾರ್ಯಗಳನ್ನು ಬಿಟ್ಟು ಬಿಡುತ್ತೀರೋ? ಹೌದು, ಬಿಟ್ಟು ಬಿಡುತ್ತೇವೆ. ಅವನ ದುಷ್ಪ್ರೇರಣೆಗಳನ್ನೆಲ್ಲ ಬಿಟ್ಟು ಬಿಡುತ್ತೀರೋ? ಹೌದು, ಬಿಟ್ಟು ಬಿಡುತ್ತೇವೆ. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೀರೋ? ವಿಶ್ವಾಸಿಸುತ್ತೇವೆ. ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟು ಪುನರುತ್ಥಾನರಾಗಿ ಸ್ವರ್ಗಾರೋಹಣರಾದ ದೇವರ ಏಕಮಾತ್ರ ಪುತ್ರರು ನಮ್ಮ ಕರ್ತರೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೀರೋ? ಹೌದು, ವಿಶ್ವಾಸಿಸುತ್ತೇವೆ. ಪವಿತ್ರಾತ್ಮರನ್ನು, ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು, ಪಾಪ ಪರಿಹಾರವನ್ನು, ಶರೀರ ಪುನರುತ್ಥಾನವನ್ನು, ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೀರೋ? ಹೌದು, ವಿಶ್ವಾಸಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ. ಇದೇ ಪವಿತ್ರ ಕಥೋಲಿಕ ಧರ್ಮಸಭೆ ನಮಗೆ ತಿಳಿಸಿಕೊಟ್ಟ ವಿಶ್ವಾಸ. ಇದನ್ನು ಈ ದಿನ ಪಾಪ ಕ್ಷಮೆ ಪಡೆದು ಅಭಿಷೇಕದ ಸಮಯದಲ್ಲಿ ವ್ಯಕ್ತಪಡಿಸಲು ನಾವು ಸಂತೋಷಿಸುತ್ತೇವೆ. ಎರಡು ಕೈಯನ್ನ ಮೇಲಕ್ಕೆತ್ತಿ ಗಟ್ಟಿಯಾಗಿ ಸ್ತುತಿ ಮಾಡಿ. ಹಾಲೆಲೂಯಾ, ದೃಢವಾಗಲಿ. ಹಾಲೆಲೂಯಾ, 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 ಹಾಲೆಲೂಯಾ. ವಿಶ್ವಾಸ ಬಲವಾಗಲಿ, ವಿಶ್ವಾಸದ ಕೊರತೆ ನೀಗಿಸಿರಿ. ಈ ಕಥೋಲಿಕ ಪವಿತ್ರ ಧರ್ಮಸಭೆಯಲ್ಲಿ ಬಲವಾದ ದೃಢವಾದ ವಿಶ್ವಾಸದಲ್ಲಿ ಸಾಕ್ಷಿಗಳಾಗಿ ಮಾರ್ಪಡಲಿ. ಟಚ್, ಬ್ಲೆಸ್ ದೆಮ್ ಲಾರ್ಡ್, ಅನಾಯಿಂಟ್ ಫಾರ್ ಯುವರ್ ಗ್ಲೋರಿ. ಪ್ರೈಸ್ ದಿ ಲಾರ್ಡ್. ಸೌಲ ಕಣ್ಣೋಯ್ತು. ಅನನೀಯ ಎಂಬ ಪ್ರವಾದಿ ದೇವರು ಹೇಳಿದ್ರು, ಅವನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸು. ಅನನೀಯಾಸ್ ಹೇಳಿದ್ರು, ಅಯ್ಯೋ, ಅವನು ನಮ್ಮ ವಿರುದ್ಧ ಹೋರಾಡ್ತಾ ಇರೋವನು, ಕ್ರೈಸ್ತರನ್ನು ಕೊಲ್ಲುವವನು. ದೇವರು ಹೇಳಿದ್ರು, ಅವನನ್ನು ಸಂಪೂರ್ಣವಾಗಿ ನಾನು ಬದಲಾಯಿಸಿದ್ದೇನೆ. ಪ್ರವಾದಿಗಳು ನಿಮ್ಮ ತಲೆಯ ಮೇಲೆ ಕೈಯಿಟ್ಟು ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮ ಶಕ್ತಿ ಸೌಲನ ಮೇಲೆ ಬಂತು, ಅವನು ಹೊಸ ಸೃಷ್ಟಿಯಾದ. 2 ಕೊರಿಂಥ್ಯ 7ನೇ ಅಧ್ಯಾಯದಲ್ಲಿ ಅವನು ಪೌಲ ಬರೀತಾನೆ, ಒಬ್ಬ ಕ್ರಿಸ್ತನಲ್ಲಿ ಬಂದಾಗ
ಹೊಸ ಸೃಷ್ಟಿಯಾಗುತ್ತಾನೆ. ಯೇಸು ನಾಮದಲ್ಲಿ ಹಾಲೆಲೂಯಾ, ಹಾಲೆಲೂಯಾ. ಎಂಥ ದಿವ್ಯ ಸಂಸ್ಕಾರ, ಬಾಗಿ ವಂದಿಸೋಣ. ಹಳೆಯ ಆಜ್ಞೆ ಹೊಸ ವಿಧಿಗೆ ಎಡೆ ಇತ್ತು ನಿಂತಿದೆ. ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಈರ್ವರಿದ್ದೊರಳುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ಕರ್ತರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಆಶೀರ್ವದಿಸಿ, ನನ್ನ ಆಶೀರ್ವದಿಸಿ, ಯೇಸುವೇ ನನ್ನನ್ನು ಆಶೀರ್ವದಿಸಿ. ಅಬ್ರಹಾಮ, ಇಸಾಕ, ಯಾಕೋಬನ ಆಶೀರ್ವದಿಸಿದಂತೆ ನನ್ನ ಆಶೀರ್ವದಿಸಿ. ನಮೋ ಮರಿಯೇ, ವರಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯೇ, ದೇವರ ತಾಯಿ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ. ಪರಮ ಪಾವನಾತ್ಮನೆ ಅಭಿಷೇಕ ಮಾಡಿರಿ, ಪರಮ ಪಾವನಾತ್ಮನೆ ಅಭಿಷೇಕ ಮಾಡಿರಿ. ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ.